ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ರಸಲ್ ಮೇನಿಯಾ ಏನೋ ಮುಗೀತು. ನಮ್ಮ ಜಾನ್ ಸಿನಾ ಅವರು ನಮ್ಮೆಲ್ಲರ ಆಸೆಯಂತೆ 17 ಟೈಮ್ ಚಾಂಪಿಯನ್ ಕೂಡ ಆಗ್ತಾರೆ. ಸೊ ಶೋ ಮುಗಿದ ಮೇಲೆ ಏನಾಯ್ತು ಅಂತ ಡಬ್ಲ್ಯೂ ಅವರೇ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ನೀವು ಕೂಡ ನೋಡ್ತಾ ಇರಬಹುದು. ಶೋ ಎಲ್ಲ ಮುಗಿದ ಮೇಲೆ ನಮ್ಮ ಸಣ್ಣಗ್ಲ ಟ್ರಾವಿಸ್ ಸ್ಕಾಟ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ. ನಮ್ಮ ಜಾನ್ ಸಿನಾ ಅವರು ರಿಂಗ್ ಒಳಗಡೆ ಸ್ವಲ್ಪ ಹೊತ್ತು ಟೈಮ್ ನ ಸ್ಪೆಂಡ್ ಮಾಡಿ ಚಾಂಪಿಯನ್ಶಿಪ್ ಬೆಲ್ಟ್ ಇಟ್ಕೊಂಡು ಪೋಸ್ ನ ಕೊಟ್ಟು ಅವರು ಕೂಡ ರಿಂಗ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಚಾಂಪಿಯನ್ಶಿಪ್ ಬೆಲ್ಟ್ ನ ಉಲ್ಟಾ ನೇತಾಕೋತಾರೆ. ಅದಂತೂ ನನಗೆ ತುಂಬಾನೇ ವಿಚಿತ್ರ ಅನಿಸ್ತು. ಅಂಡ್ ಹೋಗ್ಬೇಕಾದ್ರೆ ಇಡೀ ಕ್ರೌಡ್ ನಮ್ಮ ಜಾನ್ ಸಿನಾ ಅವರಿಗೆ ಥ್ಯಾಂಕ್ ಯು ಸೀನಾ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಯಾಕಂದ್ರೆ ಕ್ರೌಡ್ಗೂ ಕೂಡ ಗೊತ್ತು ಇದು ಜಾನ್ ಸಿನಾ ಅವರ ಲಾಸ್ಟ್ ರಸಲ್ ಮೇನಿಯಾ ಅಂತ. ಸೊ ಎಲ್ಲರ ಆಸೆಯಂತೆ ನಮ್ಮ ಜಾನ್ ಸಿನಾ ಅವರು ಈಗ 17 ಟೈಮ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಅವರು ಲಾಸ್ಟ್ ರಿಯಲ್ ಚಾಂಪಿಯನ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಹೊರಗೆ ಹೋಗ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಪಾಪ ನಮ್ಮ ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರಬಹುದು. ಸದ್ಯ ನಮ್ಮ ಕೋಡಿ ರೋಡ್ಸ್ ಅವರ ರೈನು ಎಂಡ್ ಆಯ್ತು. ಅಂಡ್ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರ ಬಳಿ ಇಂಟರ್ವ್ಯೂ ಅವರು ಪ್ರಶ್ನೆನ ಕೇಳೋದಕ್ಕೆ ಹೋದಾಗ ನಮ್ಮ ಕೋಡಿ ರೋಡ್ಸ್ ಅವರು ಯಾವುದೇ ರೀತಿಯ ಆನ್ಸರ್ ನ ಕೊಡದಲ್ಲೇ ತನ್ನ ಹೆಂಡತಿ ಜೊತೆ ಅವರು ತನ್ನ ವ್ಯಾನ್ ಗೆ ಹೋಗ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಕಳೆದ ವರ್ಷ ಈ ಟೈಮಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ ಖುಷಿ ಪಡ್ಕೊಂಡಿದ್ರು. ಬಟ್ ಈ ವರ್ಷ ಅದೇ ಚಾಂಪಿಯನ್ಶಿಪ್ ನ ಸೋಲ್ತೀನಿ ಅಂತ ಸೋತ್ಕೊಂಡು ಬೇಜಾರಾಗಿ ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ನೋಡಬೇಕು ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ಇಲ್ದಲೇ ಡಬ್ಲ್ಯೂ ಅಲ್ಲಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಇಷ್ಟೇ ಅಲ್ಲ, ರಸಲ್ ಮೇನಿಯಾ ಮುಗಿದ್ಮೇಲೆ ನಮಗೆ ರಸಲ್ ಮೇನಿಯಾ ಪ್ರೆಸ್ ಕಾನ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿಗೆ ನಮ್ಮ ಜಾನ್ ಸಿನಾ ಅವರು ಮೊದಲು ಬರ್ತಾರೆ. ನಮ್ಮ ಜಾನ್ ಸಿನಾ ಅವರು ಬಂದ ಕೂಡಲೇ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಇದ್ದಂತಹ ಸೈಡ್ ಪ್ಲೇಟ್ ಗಳನ್ನ ಕಿತ್ತು ಎಸಿತಾರೆ. ಅಂಡ್ ತನ್ನ ಸೈಡ್ ಪ್ಲೇಟ್ ನ ರಿವೀಲ್ ಮಾಡ್ತಾರೆ. ಒಂದ್ ಸೈಡ್ ಅಲ್ಲಿ 17 ಅಂತ ಇರುತ್ತೆ. ಅಂಡ್ ಇನ್ನೊಂದ್ ಸೈಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಲೋಗೋ ಇರುತ್ತೆ ಅಂತಾನೆ ಹೇಳ್ಬಹುದು. ಜಾನ್ ಸಿನಾ ಅವರ ಸೈಡ್ ಪ್ಲೇಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಸೈಡ್ ಪ್ಲೇಟ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಜೇ ಉಸೋ ಅವರ ಸೈಡ್ ಪ್ಲೇಟ್ ನು ಕೂಡ ನೀವು ನೋಡ್ತಾ ಇರಬಹುದು. ಜೇ ಉಸೋ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನು ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ರೀತಿ ಮಾಡಾಕಿದ್ದಾರೆ. ಯಾಕಂದ್ರೆ ನನಗೆ ಇದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ರೀತಿನೇ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯ ಸೈಡ್ ಪ್ಲೇಟ್ಸ್ ಗಳನ್ನ ನಮ್ಮ ಜೇ ಉಸೋ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಹಾಕಿದ್ದಾರೆ. ಅದನ್ನ ಸೈಡಿಗೆ ಇಟ್ಟು ನಮ್ಮ ಜಾನ್ ಸಿನಾ ಅವರ ಕಡೆ ಬರೋದಾದ್ರೆ ನಮ್ಮ ಜಾನ್ ಸಿನಾ ಅವರ ಬಳಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತುಂಬಾ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಬಟ್ ನಮ್ಮ ಜಾನ್ ಸಿನಾ ಅವರು ಯಾವುದೇ ಪ್ರಶ್ನೆಗೆ ಆನ್ಸರ್ ನ ಕೊಡೋದಿಲ್ಲ. ನೀನು ಕೇಳ್ತಿರ್ತಕ್ಕಂತಹ ಪ್ರಶ್ನೆ ಕ್ಲಿಕ್ ಬೇಟ್ ರೀತಿ ಇದೆ, ಸೊ ಅದಕ್ಕೆ ನಾನು ಆನ್ಸರ್ನ ಕೊಡೋದಿಲ್ಲ ಅಂತ ಎಲ್ಲಾ ಪ್ರಶ್ನೆಗೂ ಕೂಡ ನಮ್ಮ ಜಾನ್ ಸಿನಾ ಅವರು ಸೇಮ್ ಆನ್ಸರ್ನ ಕೊಡ್ತಾರೆ. ಅಂಡ್ ಹೋಗ್ಬೇಕಾದ್ರೆ ಅವರು ಹೇಳೋಗ್ತಾರೆ, ಸೊ ನಾಳೆ ಮಂಡೇ ನೈಟ್ ರಾನ ನೀವು ಯಾರು ಕೂಡ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಾನು ರೆಸ್ಲಿಂಗ್ ನ ಯಾವ ರೀತಿ ರಿಯೂಂಡ್ ಮಾಡ್ತೀನಿ, ರೆಸ್ಲಿಂಗ್ ನ ಯಾವ ರೀತಿ ಹಾಳು ಮಾಡ್ತೀನಿ ಅಂತ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ. ಎಲ್ಲರೂ ನಾಳೆ ಮಂಡೇ ನೈಟ್ ರಾನ ನೋಡಿ ಅಂತ ನಮ್ಮ ಜಾನ್ ಸಿನಾ ಅವರು ನಾಳೆ ಮಂಡೇ ನೈಟ್ ರಾನ ಹೈಪ್ ಮಾಡಿ ಹೋಗ್ತಾರೆ. ಸೊ ನಾಳೆ ಮಂಡೇ ನೈಟ್ ರಾ ಮೋಸ್ಟ್ ಇಂಪಾರ್ಟೆಂಟ್ ಮಂಡೇ ನೈಟ್ ರಾ. ಯಾಕಂದ್ರೆ ರಾ ಆಫ್ಟರ್ ರಸಲ್ ಮೇನಿಯಾ ಅಂತಾನೆ ಹೇಳ್ಬಹುದು. ತುಂಬಾನೇ ಬಿಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾಗೆ ಪ್ಲಾನ್ ಮಾಡಿರ್ತಾರೆ. ರಿಟರ್ನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ಡೆಬ್ಯೂಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಕೂಡ ಹೇಳಿದ್ದಾರೆ, ಯಾರು ಮಂಡೇ ನೈಟ್ ರಾನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಾನು ರೆಸ್ಲಿಂಗ್ ನ ಯಾವ ರೀತಿ ಹಾಳು ಮಾಡ್ತೀನಿ ಅಂತ ನಿಮಗೆ ಮಂಡೇ ನೈಟ್ ರಾ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ಏನೇನು ನೋಡೋದಕ್ಕೆ ಸಿಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಟ್ರಿಪಲ್ ಎಚ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲರ ಬಗ್ಗೆ ಹೊಗಳುತ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರಲ್ಲ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ, ಅವ್ರನ್ನು ಕೂಡ ಹೊಗಳುತ್ತಾರೆ. ನಮ್ಮ ಜೇ ಉಸೋ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ, ನಮ್ಮ ಜಾನ್ ಸಿನಾ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ನಾಳೆ ಮಂಡೇ ನೈಟ್ ರಾ ಬಗ್ಗೆ ಹೇಳ್ತಾರೆ. ನಾಳೆ ಮಂಡೇ ನೈಟ್ ರಾ ಅಲ್ಲಿ ಬಿಗ್ ವಿಚಾರಗಳು ಪ್ಲಾನ್ ಆಗಿದೆ. ಅಂಡ್ ಯಾರು ಕೂಡ ಅದನ್ನ ಮಿಸ್ ಮಾಡ್ಕೋಬಿಡಿ. ಯಾಕಂದ್ರೆ ತುಂಬಾನೇ ದೊಡ್ಡ ವಿಚಾರಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ನಾಳೆ ಮಂಡೇ ನೈಟ್ ರಾನ ಟ್ಯೂನ್ ಇನ್ ಮಾಡಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ನಾಳೆ ಮಂಡೇ ನೈಟ್ ರಾನ ಪ್ರಮೋಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜೇ ಉಸೋ ಅವರು ಫೈನಲಿ ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲಿಸಿ ಮೊದಲ ಬಾರಿಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಅಂಡ್ ಈ ಒಂದು ವಿಚಾರ ಫ್ಯಾನ್ಸ್ ಗಳಿಗಂತೂ ಚೂರು ಕೂಡ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಆ ಒಂದು ವಿಡಿಯೋಗೆ ಯೂಟ್ಯೂಬ್ ಅಲ್ಲಿ ಈಗಾಗಲೇ 41,000 ಡಿಸ್ಲೈಕ್ ಗಳು ಆಗಿದೆ. ನಾನು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಡಿಸ್ಲೈಕ್ ಗಳ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಹೇಳ್ತಾ ಇರೋದು ನೆನ್ನೆಯ ಡಿಸ್ಲೈಕ್ ಗಳು ಇವತ್ತು ಇನ್ನೂ ಕೂಡ ಜಾಸ್ತಿ ಆಗಿರುತ್ತೆ. ನೋಡಬೇಕು, ನಾಳೆ ರಿಲೀಸ್ ಆದಾಗ ಗೊತ್ತಾಗುತ್ತೆ ಎಷ್ಟು ಡಿಸ್ಲೈಕ್ ಗಳು ನಮ್ಮ ಜೇ ಉಸೋ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಕ್ಕೆ ಫ್ಯಾನ್ಸ್ ಗಳು ಯೂಟ್ಯೂಬ್ ಅಲ್ಲಿ ಹೋಗಿ ಮಾಡಿದ್ದಾರೆ ಅಂತ. ಏನೇ ಆಗ್ಲಿ ಗೈಸ್, ಗೆಲ್ಲದೇನೋ ಚೆನ್ನಾಗಿತ್ತು, ಬಟ್ ಗೆದ್ದ ಮೇಲೆ ಇದೆಯಲ್ಲ ಅದು ಇವಾಗ ಇಂಪಾರ್ಟೆಂಟ್. ನೋಡೋಣ ನಮ್ಮ ಜೇ ಉಸೋ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಏನು ಎಷ್ಟು ದಿನ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಜವಾಗ್ಲೂ 17 ಟೈಮ್ ಚಾಂಪಿಯನ್ ಅಂತ ಹೇಳೋದಕ್ಕೆ ಒಂದು ರೀತಿ ಖುಷಿ ಆಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ, ಮೋಸ್ಟ್ ವರ್ಲ್ಡ್ ಟೈಟಲ್ ವಿನ್ ಆಗಿರೋದು ನಮ್ಮ ಜಾನ್ ಸಿನಾ ಅವರೇ ಅಂತ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಟಾಪ್ 5 ಅಲ್ಲಿ ಯಾರ್ಯಾರಿದ್ದಾರೆ ಅಂತ.
ಟಾಪ್ 5 ಅಲ್ಲಿ ನಮಗೆ ಹಲ್ಕ್ ಹೋಗನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಹಲ್ಕ್ ಹೋಗನ್ ಅವರು 12 ಬಾರಿ WWE ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಟಾಪ್ 4 ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇದ್ದಾರೆ. ಇವರು 14 ಬಾರಿ WWE ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಟಾಪ್ 3 ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಇದ್ದಾರೆ. ಇವರು ಕೂಡ 14 ಬಾರಿ WWE ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಟಾಪ್ 2 ಅಲ್ಲಿ ಈಗ ನಮ್ಮ ರಿಕ್ ಫ್ಲೇಯರ್ ಅವರು ಬಂದಿದ್ದಾರೆ. ಇವರು 16 ಬಾರಿ WWE ಚಾಂಪಿಯನ್ಶಿಪ್ ನ ಗೆದ್ದಿದ್ರು. ಅಂಡ್ ಈಗ ನಂಬರ್ 1 ನಲ್ಲಿ ನಮ್ಮ ಜಾನ್ ಸಿನಾ ಅವರು ಇದ್ದಾರೆ. ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರು 17 ಬಾರಿ WWE ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಅಂಡ್ ಈಗ ನಮ್ಮ ರಿಕ್ ಫ್ಲೇಯರ್ ಅವರು ಜಾನ್ ಸಿನಾ ಅವರಿಗೆ ಕಂಗ್ರಾಚುಲೇಷನ್ಸ್ ಕೂಡ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಕಂಗ್ರಾಟ್ಸ್ ಟು ಮೈ ಗ್ರೇಟ್ ಫ್ರೆಂಡ್ ಜಾನ್ ಸಿನಾ ಆನ್ ಬಿಕಮಿಂಗ್ ಎ 17 ಟೈಮ್ ಚಾಂಪಿಯನ್. ಇಟ್ ವಾಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್. ಯು ಅಂಡ್ ಕೋಡಿ ರೋಡ್ಸ್ ಪುಟ್ ಆನ್ ಎನ್ ಇನ್ಸ್ಟೆಂಟ್ ಕ್ಲಾಸಿಕ್ ಮಚ್ ರೆಸ್ಪೆಕ್ಟ್ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಏನೇ ಆಗಲಿ ಇಷ್ಟು ದಿನ ಜಾನ್ ಸಿನಾ ಅವರು ನನ್ನ ಚಾಂಪಿಯನ್ಶಿಪ್ ರೇನ್ ನ ಬ್ರೇಕ್ ಮಾಡಬಾರ್ದು ಅಂತ ಇದ್ದಂತ ರಿಕ್ ಫ್ಲೇಯರ್ ಅವರು ಬ್ರೇಕ್ ಆದ್ಮೇಲೆ ಸುಮ್ಮನೆ ಬಂದ್ಬಿಟ್ಟು ಯಾಕಪ್ಪ ನಾನು ವಿಶ್ ಮಾಡಲಿಲ್ಲ ಅಂದ್ರೆ ಫ್ಯಾನ್ಸ್ ಗಳು ನನ್ನ ಮೇಲೆನೆ ಬರ್ತಾರೆ ಅಂತ ಫೈನಲಿ ವಿಶ್ ಮಾಡಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಹೊಟ್ಟೆ ಕಿಚ್ಚಿ ಇರುತ್ತೆ. ಈಗ ನನ್ನ ರೆಕಾರ್ಡು ಬ್ರೇಕ್ ಆಯ್ತಲ್ಲ ಗುರು, ಈಗ ನನ್ನನ್ನ WWE ಅಲ್ಲಿ ಯಾರು ತಾನೇ ನೆನ್ಪಿಟ್ಕೋತಾರೆ ಅಂತ. ಏನು ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಜಾನ್ ಸಿನಾ ಅವರು ಬ್ರೇಕ್ ಮಾಡಬೇಕಿತ್ತು ಅಂಡ್ ಅದೇ ರೀತಿ ಬ್ರೇಕ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಜಾನ್ ಸಿನಾ ಅವರ ರೆಕಾರ್ಡ್ ನ ಯಾರು ಬ್ರೇಕ್ ಮಾಡ್ತಾರೆ, ಅವರಿಗೆ ನಮ್ಮ ಜಾನ್ ಸಿನಾ ಅವರು ಯಾವ ರೀತಿ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾರೆ ಅಂತ ಕಾದ್ ನೋಡಬೇಕು. ಇನ್ನು ಬಹಳಷ್ಟು ಅಪ್ಡೇಟ್ ಇದೆ, ಇಂಪಾರ್ಟೆಂಟ್ ಅಪ್ಡೇಟ್ ಗಳಿದೆ. ರಸಲ್ ಮೇನಿಯಾ ಮುಗಿದ ಕೂಡಲೇ ಈ ವಾರ ಅಪ್ಡೇಟ್ ಗಳು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. See you guys in my next video.